ಆಲ್ ಇನ್ ಒನ್ ಅಂತ ಏನಕ್ಕೆ ತಂದಿದೀವಿ ಅಂತಂದ್ರೆ ಸೊ ಪ್ರತಿಯೊಂದನ್ನು ನಾವೇ ಮಾಡ್ತೀವಿ. ನಾವು ಸಿವಿಲ್ ವರ್ಕ್ ಬಂದು 8 ಮಂತ್ಸ್. ಸೊ 8 ಮಂತ್ಸ್ ಅಲ್ಲಿ ನಿಮ್ಮ ಸಿವಿಲ್ ವರ್ಕ್ ಏನಿದೆ, ಮನೆ ಏನಿದೆ, ಕಂಪ್ಲೀಟ್ಲಿ ನಾವು ಅದನ್ನ ಫಿನಿಶ್ ಮಾಡಿ ಕೊಡಬೇಕು ಅನ್ನೋದು ಈ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್ ನ ಒಂದು ಇಂಟೆನ್ಷನ್. ಸೂಪರ್ ಸರ್, ಇದು ಸಮಯ ಉಳಿಸ್ಕೊಡ್ತೀವಿ, ನಿಮ್ದು ತಲೆ ಬಿಸಿ ಉಳಿಸ್ಕೊಡ್ತೀವಿ, ಪೀಸ್ ಆಫ್ ಮೈಂಡ್. ಪ್ಯಾಕೇಜ್ ತಗೊಂಡವ್ರಿಗೆ ಸಮಯ ಉಳಿಯುತ್ತೆ, ಪೀಸ್ ಆಫ್ ಮೈಂಡ್ ಇರುತ್ತೆ. We are launching our new package. Welcome to the all-in-one fast track package. Get speed, efficiency and value today. ಮನೆ ಕಟ್ಸ್ಬೇಕು, ಬಟ್ ಕ್ವಿಕ್ ಆಗಬೇಕು. ಮನೆ ಕಟ್ಸ್ಬೇಕು, ಎಲ್ಲವನ್ನ ಕಟ್ಸುವಂತ ಗೃಹ ನಿರ್ಮಾಣ ಸಂಸ್ಥೆನೇ ನೋಡ್ಕೋಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೌದು ವೀಕ್ಷಕರೇ, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು, ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ನಮ್ಮದೇ ಆದಂಥ ಒಂದು ಗೃಹ ನಿರ್ಮಾಣ ಸಂಸ್ಥೆ ಇದೆ, ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಸೊ ನಿಮ್ಗೆಲ್ಲರಿಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಮಾರ್ಕೆಟ್ನಲ್ಲಿ ಒಂದು ಡಿಮ್ಯಾಂಡ್ ಇದೆ, ಒಂದು ರಿಕ್ವೈರ್ಮೆಂಟ್ ಇದೆ. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇವತ್ತು ನಾವು ಒಂದು ಒಳ್ಳೆ ಸೊಲ್ಯೂಷನನ್ನು ನಿಮಗೆ ತೊಗೊಬಂದಿದ್ದೀವಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನವೀನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಒಂದು ಒಳ್ಳೆ ಸೊಲ್ಯೂಷನ್ ತೊಗೊಂಡ್ಬರ್ತಿದ್ದೀರಾ. ಇದಕ್ಕೆ ಒಂದು ಪ್ಯಾಕೇಜಸ್ನ ರೂಪದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ಪ್ಯಾಕೇಜ್ನ ಹೆಸರು ಏನು ಸರ್? ಸರ್ ಇದು ಪ್ಯಾಕೇಜ್ ಹೆಸರು ಬಂದು ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್ ಅಂತ. ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್. ಓಕೆ, ಇದರಲ್ಲಿ ಹೆಸರಲ್ಲೇ ಎಲ್ಲ ಇದೆ. ಹೌದು ಸರ್. ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್. ಒಂದೊಂದಾಗಿ ಕೇಳ್ತಾ ಬರ್ತೀನಿ. ಆಲ್ ಇನ್ ಒನ್ ಅಂದ್ರೆ ಏನು? ಯಾಕಿದು ಆಲ್ ಇನ್ ಒನ್ ಅಂದ್ರೆ ಸೊ ದಿನನಿತ್ಯ ನಾವು ಕಸ್ಟಮರ್ ಕಡೆಯಿಂದ ಬರ್ತಾರೋ ಫೀಡ್ಬ್ಯಾಕು ಏನಾಗ್ತಿದೆ ಅಂದರೆ, ಸರ್ ಮನೆ ಎಲ್ಲ ಕಟ್ಕೊಡ್ತೀರಾ, ಕೆಲವೊಂದು ಐಟಮ್ಸ್ ನಮಗೆ ತಗೊಳ್ಳಿ ಅಂತೀರಾ, ನಾವು ಹೋಗಿ ಸೆಲೆಕ್ಟ್ ಮಾಡಬೇಕು, ನಮ್ಮ ಹತ್ರ ಟೈಮ್ ಇರಲ್ಲ. ಇದೆಲ್ಲ ನಮಗೆ ತುಂಬ ಹೆಂಗೆ ಅಂದರೆ ಅವ್ರಿಗೆ ಇದು ಮಾಡೋಕ್ಕಾಗ್ತಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗ್ತದೆ. ಯಾಕಂದರೆ ಮ್ಯಾನೇಜ್ ಮಾಡೋಗಿದ್ರೆ ಅವರೇ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ. ಹೌದು. ಸೊ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಕೆಲವೊಂದು ಐಟಮ್ಸ್ನ ಅವ್ರಿಗೆ ಇಟ್ಟಾಗ ಏನಾಗುತ್ತೆ, ಅವ್ರಿಗೆ ಪಾಪ ಅದರಲ್ಲಿ ಕಸಬಿಸಿ ಆಗುತ್ತೆ ಮತ್ತು ಟೈಮ್ ಡಿಲೇ ಆಗುತ್ತೆ. ಸೊ ಈ ರೀತಿ ತೊಂದರೆ ಅವ್ರಿಗೆ ದಿನನಿತ್ಯ ಜೀವನದಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತಲೇ ನಾವು ಈ ಪ್ಯಾಕೇಜ್ನ ತಂದಿರೋದು. ಅದರಲ್ಲಿ ಫಸ್ಟ್ ಥಿಂಗ್ ಏನು, ಆಲ್ ಇನ್ ಒನ್ ಅಂತ ಏನಕ್ಕೆ ತಂದಿದ್ದೀವಿ ಅಂತಂದರೆ, ಸೊ ಪ್ರತಿಯೊಂದನ್ನು ನಾವೇ ಮಾಡ್ತೀವಿ. ಯಾವ ರೀತಿ ನಾವೇ ಮಾಡ್ತೀವಿ ಅಂತಂದರೆ, ಇವಾಗ ಒಂದು ಮನೆ ಕಟ್ಟಬೇಕು ಅಂತಂದರೆ ಬರೀ ಸಿವಿಲ್ ವರ್ಕು, ಪೇಂಟಿಂಗ್ ವರ್ಕು, ಎಲೆಕ್ಟ್ರಿಕ್ ಸ್ವಿಚಸ್ಸು, ವೈರಿಂಗ್ ಮಾಡಿಬಿಟ್ರೆ ಆಗಲ್ಲ. ಅದಕ್ಕೆ ಲೈಟ್ಸ್ ಹಾಕಬೇಕು, ಫ್ಯಾನ್ಸ್ ಹಾಕಬೇಕು, ಫರ್ನಿಚರ್ ಮಾಡಬೇಕು, ತಿರ್ಗಾ ಮತ್ತು ಪ್ರತಿಯೊಂದು ಬರುತ್ತೆ. ಇವಾಗ ಹೋಮ್ ಡೆಕೋರ್ ಮಾಡಬೇಕು, ಇಂಟೀರಿಯರ್ ಮಾಡಬೇಕು, ಇಂಟೀರಿಯರ್ಸು, ಮತ್ತು ಇವಾಗ ಸಂಪಿಗೆ ಒಂದು ಮೋಟ್ರು, ಪಂಪು, CCTV, UPS, ಸೋಲಾರು. ಸೊ ಇದೆಲ್ಲ ಪ್ರತಿಯೊಂದು ರಿಕ್ವೈರ್ಡ್ ಇದೆ. ಲಿಫ್ಟು, ಇದೆಲ್ಲ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ನಾವು ಕಸ್ಟಮರ್ಗೆ ಇದೆಲ್ಲ ನಿಮ್ಮ ಸ್ಕೋಪ್ ಅಂತ ಬಿಟ್ಟಾಗ ಪಾಪ ಅವರು ಅವ್ರದ್ದು ಡೈಲಿ ಬ್ಯುಸಿ ಲೈಫಲ್ಲಿ ಅವ್ರು ಅದನ್ನು ಹೋಗಿ ಹುಡ್ಕೋದಾಗಲಿ ಮಾಡೋದಾಗಲಿ ಮಾಡೋದು ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಮತ್ತು ಅದಕ್ಕೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಅಂತ ಹೋದಾಗ ಇವಾಗ ಒಂದು ಸರ್ಟೆನ್ ಬಜೆಟ್ ಅಂತ ಫಿಕ್ಸ್ ಆಗ್ತಾರೆ. ಫಸ್ಟೇ ಯಾರೇ ಆಗಲಿ ಮನೆ ಕಟ್ಟಬೇಕಾದ್ರೆ ಒಂದು ಸರ್ಟೆನ್ ಅಮೌಂಟ್ ಅಂತಲೇ ಫಿಕ್ಸ್ ಆಗ್ತಾರೆ, ನಾನು ಈ ಬಜೆಟಲ್ಲಿ ಮುಗಿಸ್ಬೇಕು ಮನೇನ ಅಂತ. ಸೊ ಅದಕ್ಕೆ ತಕ್ಕನಾಗಿ ಅವರು ಮೊದಲು ಪ್ಲಾನ್ ಮಾಡ್ಕೊತಾರೆ. ಇನಿಷಿಯಲಿ ಅದನ್ನೆಲ್ಲ ಮಾಡ್ಕೊಂಡು ಅವ್ರು ಮಾಡ್ತಾರೆ. ಹೋಗ್ತಾ ಏನಾಗುತ್ತೆ, ಇದೆಲ್ಲ ಓನ್ ಸ್ಕೋಪ್ ಅವ್ರಿಗೆ ಆ್ಯಡ್ ಆಗ್ತಾ ಅವ್ರ ಬಜೆಟು ಅವ್ರು ಅನ್ಕೊಳ್ಳೋದಕ್ಕಿಂತ ಡಬಲ್ ಆಗ್ತಾ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಹೇಳಿದ್ರೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಕೆಲವರಿಗೆ ಎಲ್ಲ ನಾಲೆಜ್ ಇರಲ್ಲ. ಓಕೆನಾ? ಸೊ ಲಿಫ್ಟ್ ಹುಡ್ಕಕ್ಕೆ ಹೋಗ್ತಾರೆ, ಗೊತ್ತಿರಲ್ಲ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಮಾಡಕ್ಕೆ ಹೋಗ್ತೀರಾ, ಅದು ಯಾವ ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ತರಬೇಕು ಅಂತ ಗೊತ್ತಿರಲ್ಲ. ಇಂಟೀರಿಯರ್ ಮಾಡಕ್ಕೆ ಹೋಗ್ತೀರಾ, ಹೋಮ್ ಡೆಕೋರ್ ನೋಡಕ್ಕೆ ಹೋಗ್ತೀರಾ, ಪ್ರತಿಯೊಂದು ಕೂಡ ಫ್ರೆಶ್ ಆಗಿ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ವಿಡಿಯೋಸ್ ಎಲ್ಲ ನೋಡಿ ಆಮೇಲೆ ನೀವು ನೋಡಕ್ಕೆ ಹೋಗ್ತೀರಾ. ಬಟ್ ಆಲ್ ಇನ್ ಅಂತ ಬಂದರೆ ಇವೇನು ಟೆನ್ಷನ್ ಇರಲ್ಲ ಸರ್. ಇದರಲ್ಲಿ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಸಿವಿಲ್ ವರ್ಕಲ್ಲಿ ಒಂದು 100% ನೀವು ಟೆನ್ಷನ್ ಫ್ರೀ ಆಗ್ಬೋದು. ಇಲ್ಲೊಂದು ವಿಚಾರ ಕೇಳ್ತೀನಿ. ಇಲ್ಲಿ ನಾವು ಫಾಸ್ಟ್ ಟ್ರ್ಯಾಕ್ ಅಂತ ಕೂಡ ಆ್ಯಡ್ ಮಾಡ್ತಾ ಇದ್ದೀರಾ. ಓಕೆ, ಸಿವಿಲ್ ವರ್ಕ್ ಅಂತ ಹೇಳಿದ್ರಿ. ಸೊ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜಸ್ ಅಲ್ಲಿ ಎಷ್ಟು ತಿಂಗಳಲ್ಲಿ, ವರ್ಷ ಅಲ್ಲ ಸರ್, ಎಷ್ಟು ತಿಂಗಳಲ್ಲಿ ಸಿವಿಲ್ ವರ್ಕ್ ಮುಗಿಸ್ಕೊಡ್ತೀರಾ ಸರ್? ನಾವು ಸಿವಿಲ್ ವರ್ಕ್ ಬಂದು 8 ಮಂತ್ಸು. ಸೊ 8 ಮಂತ್ಸಲ್ಲಿ ನಿಮ್ಮ ಸಿವಿಲ್ ವರ್ಕ್ ಏನಿದೆ, ಮನೆ ಏನಿದೆ, ಕಂಪ್ಲೀಟ್ಲಿ ನಾವು ಅದನ್ನು ಫಿನಿಶ್ ಮಾಡಿ ಕೊಡಬೇಕು ಅನ್ನೋದು ಈ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್ನ ಒಂದು ಇಂಟೆನ್ಷನ್. ಸೂಪರ್ ಸರ್. ಇದು ಹೆಸರು ಆಗುತ್ತೆ ಸರ್? ಸರ್ ಖಂಡಿತವಾಗ್ಲೂ ಆಗುತ್ತೆ 8 ಮಂತ್ಸಲ್ಲಿ. ಸೊ ಏನಂತಂದ್ರೆ ರಿಕ್ವೈರ್ಮೆಂಟು ಹಾಗೆ ಇರುತ್ತೆ. ಸೊ ಸ್ವಲ್ಪ ಏನಾಗುತ್ತೆ, ಇವಾಗ ಲಕ್ಸುರಿ ಏನಾದರೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ರ ಕ್ಲೈಂಟ್ಸು ಕೂಡ ಕೆಲವರು ಏನು ಮಾಡ್ತಾರೆ, ಸರ್ ನಮಗೆ ನಿಧಾನ ಆದರೂ ಪರವಾಗಿಲ್ಲ, ನಮಗೆ ಒಂದು ಕ್ವಾಲಿಟಿ ಮತ್ತು ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ 8 ಮಂತ್ಸಲ್ಲಿ ನಾವು ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತದೆ, ಅದನ್ನೇ ಕೇಳೋಣ. ಕ್ವಾಲಿಟಿನೂ ಕಾಂಪ್ರಮೈಸ್ ಆಗಲ್ಲ, ಏನಾಗಲ್ಲ. ಏನಂದರೆ ನಿಮ್ಮ ರಿಕ್ವೈರ್ಮೆಂಟು,
ಇವಾಗ ರಿಕ್ವೈರ್ಮೆಂಟ್ ಅಂತಂದರೆ ನಿಮಗೆ ಸ್ವಲ್ಪ ಕೆಲವೊಂದು ಫ್ಯಾನ್ಸಿ ಥಿಂಗ್ಸ್ ಬೇಕಾಗುತ್ತೆ, ಕೆಲವೊಂದು ಲಕ್ಸುರಿ ಐಟಮ್ಸ್ ಬೇಕಾಗುತ್ತೆ, ಅಥವಾ ಡಿಸೈನ್ಸಲ್ಲಿ ಡೀಟೇಲ್ಸಲ್ಲಿ ಇದರಲ್ಲೆಲ್ಲ ನಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಥರದ್ದು ಏನಾದರೂ ಇತ್ತಂದರೆ +2 months +2 months ತೊಗೊತೀವಿ. ಇಲ್ಲ ಅಂತಂದರೆ ನಿಮ್ದು ಏನೂ ಇಲ್ಲ, ನಾರ್ಮಲ್ ನಿಮ್ಮ ಪ್ಲಾನ್ ಎಲ್ಲ ಸಫಿಷಿಯೆಂಟ್ ಆಗಿದೆ, ನಾರ್ಮಲ್ ಆಗಿ ಮಾಡ್ಬೋದು ಅಂತಂದರೆ 8 months ಕಂಪ್ಲೀಟ್ ಮಾಡಿ 8 ತಿಂಗಳಲ್ಲಿ ಸಿವಿಲ್ ಡನ್ ಅವ. ಅದ್ರ ಮೇಲ್ಗಡೆ ಇಂಟೀರಿಯರ್ ಬೇಕು, ಲಿಫ್ಟ್ ಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕು, ಹೋಮ್ ಡೆಕೋರ್ ಬೇಕು, ಹೋಮ್ ಫರ್ನಿಶಿಂಗ್ ಬೇಕು, ಆ್ಯಂಡ್ ಎಲ್ಲ ಇಡೀ ದುನಿಯಾ ಬರಕ್ಕೆ ಚೀಜ್ ಬೇಕಂತಂದರೆ 2 ತಿಂಗಳ ಸಾಕು. 10 + 2 10 months ನಿಮ್ಮ ಮನೆ ನಿಮ್ಮ ಕೈಯಲ್ಲಿರುತ್ತೆ. ಅದು ಕೂಡ ಯಾವುದೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಇರೋ ಥರ ಎಲ್ಲ ಟಾಪ್ ಬ್ರ್ಯಾಂಡ್ಗಳನ್ನು ಯೂಸ್ ಮಾಡಿ ಇಲ್ಲಿ ಮಾಡಲಾಗುತ್ತೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ನೀವು ಹೇಳಿದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬಿಟ್ಟು ವಾರಂಟಿ ಎಷ್ಟು ಕೊಡ್ತೀರಾ ನಮಗೆ? ಸೊ ವಾರಂಟಿ ಸೇಮ್ ಇವಾಗ ನಮ್ಮ ರೆಗ್ಯುಲರ್ ಪ್ಯಾಕೇಜಸಲ್ಲಿ ಏನೇನಿದೆ, ಸೊ ನಾನು ಅದನ್ನೇ ಮುಂಚೆ ಏನು ಹೇಳಿದೆ, ಜನ ಅನ್ಕೊಂತಾರೆ 8 months ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲ ಅಂತ ಅದನ್ನೇ ಹೇಳಿದ್ದು ನಾನು. ಸೊ ಇವಾಗ ರೆಗ್ಯುಲರ್ ಪ್ಯಾಕೇಜಸಲ್ಲಿ ನಮ್ದು ಏನಿದೆ 10 years ಸ್ಟ್ರಕ್ಚರಲ್ ವಾರಂಟಿ, 2 years ಇದು ಮೇಂಟೆನೆನ್ಸ್ ವಾರಂಟಿ ಏನಿದೆ ಪ್ರತಿಯೊಂದು ನಿಮಗೆ ಅದು ಇನ್ಕ್ಲೂಡ್ ಆಗಿ ಬರ್ತಿದೆ. ಸೊ ಪ್ರತಿಯೊಂದು ಪ್ಯಾಕೇಜ್ಗೂ ಕೂಡ 10 ವರ್ಷ ಸ್ಟ್ರಕ್ಚರಲ್ ವಾರಂಟಿ ಡೆಫಿನೆಟ್ಲಿ. ಎಸ್. ಸೊ ಕಾಮನ್ ಜನರಲ್ ಆಗಿ ಏನೇನು ಪ್ಯಾಕೇಜಸ್ ಅಲ್ಲಿ ಇರುತ್ತಲ್ಲ ಆ ವಾರಂಟಿ ನಿಮಗೆ ಸಿಗುತ್ತೆ. ಬೇಗ ಕಟ್ಬಿಟ್ರೆ ಅವರು ನಮಗೆ ವಾರಂಟಿ ಕೊಡಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ವಾರಂಟಿ ಸಿಗುತ್ತೆ, ಅದು ಕೂಡ ಸೇಮ್ ವಾರಂಟಿ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಬ್ರ್ಯಾಂಡ್ಸ್ ಅಂತ ಬಂದಾಗ ಆ್ಯಕ್ಚುಲಿ ಇದು ಫಾಸ್ಟ್ ಟ್ರ್ಯಾಕ್, ಓಕೆ. ಆ್ಯಂಡ್ ಇಲ್ಲಿ ನಮ್ಮ ಚಾರ್ಜ್ ಕೂಡ ನಾನು ಕೇಳ್ತೀನಿ, ಪ್ಯಾಕೇಜ್ಗೆ ಏನು ಚಾರ್ಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ದಿಸ್ ಅ ಪ್ರೀಮಿಯಂ ಒನ್. ಸೊ ಇಲ್ಲಿ ಯಾವ ರೀತಿ ಬ್ರ್ಯಾಂಡ್ಗಳನ್ನು ಯೂಸ್ ಮಾಡ್ತೀನಿ ನಾನು? ಸರ್ ಬ್ರ್ಯಾಂಡ್ಗಳಂದರೆ ಇವಾಗ ನಾನು ಹೆಸರು ಮೆನ್ಷನ್ ಮಾಡೋದಕ್ಕಿಂತ ಇವಾಗ ನಿಮಗೆ ಗೊತ್ತಿರೋಂಗೆ ಯಾವುದು ಟಾಪ್ ಬ್ರ್ಯಾಂಡ್ ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಯಾವುದರಲ್ಲಿ? ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತ ತಗೊಳ್ಳಿ, ಜಾಗ್ವಾರ್ ಇಸ್ ದ ಪ್ರೀಮಿಯಂ ಪ್ರೀಮಿಯಂ ಬ್ರ್ಯಾಂಡ್ ನಾವು ಯೂಸ್ ಮಾಡಿ. ಜಾಗ್ವಾರ್ಗಿಂತನೂ ಪ್ರೀಮಿಯಂ ಬ್ರ್ಯಾಂಡ್ ಇದ್ರಲ್ಲಿ ಬರುತ್ತೆ, ಈ ಪ್ಯಾಕೇಜಲ್ಲಿ ಬರುತ್ತೆ. ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ, ಅದು ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲ. ನಾನು ತಿಳ್ಕೊಂಡೆ ಸರ್ ಒಂದ್ಸಲ. ಏನಂದ್ರೆ ಇದರಲ್ಲಿ ಏನಕ್ಕೆ ನಿಮಗೆ ಪ್ರೀಮಿಯಂ ಬ್ರ್ಯಾಂಡ್ ಸಿಗುತ್ತೆ ಅಂದ್ರೆ, ಫಸ್ಟ್ಲಿ ಏನಂದ್ರೆ ನೀವು ಸೆಲೆಕ್ಷನ್ಗೆ ಹೋಗ್ತೀರಾ. ನೀವು ಹೋಗೋ ಸೆಲೆಕ್ಷನ್ ಐಟಮ್ಸ್ ಅಲ್ಲಿ ನಿಮ್ಗೆ ಸಿಗೋ ಅಂಗಡಿ ರೇಟಲ್ಲಿ ಅದು ರೇಟೇ ಬೇರೆ ಇರುತ್ತೆ. ಇವಾಗ ನಮ್ಮ ಕಡೆಯಿಂದ ನೀವು ಒಂದು ಸೆಲೆಕ್ಷನ್ ಐಟಮ್ಸ್ಗೆ ನೀವು ಸೆಲೆಕ್ಷನ್ಗೆ ಹೋದಾಗ ಅಲ್ಲಿ ನಿಮಗೆ ಜಾಗ್ವಾರ್ ಪ್ರೈಸ್ಗೆ ಒಂದು ಪ್ರೀಮಿಯಂ ಬ್ರ್ಯಾಂಡ್ದು ಸಿಗುತ್ತೆ. ಸೊ ಈ ರೀತಿ ನಾನು ಹೇಳ್ತೇನೆ. ಅದಕ್ಕೆ ನಾವೇನು ಒನ್ ಅಂಡ್ ಸೊಲ್ಯೂಷನ್ ಅಂತ ಏನಕ್ಕೆ ತೊಗೊಂಡ್ಬರ್ತಾರೆ ಆಲ್ ಇನ್ ಒನ್ ಅಂತಂದರೆ, ಪ್ರತಿಯೊಂದು ನಾವು ಪ್ರೊಕ್ಯೂರ್ ಮಾಡೋದ್ರಿಂದ ನಾವು ಬಲ್ಕಲ್ಲಿ ಪ್ರೊಕ್ಯೂರ್ ಮಾಡ್ತೀವಿ, ನಮ್ಗೆ ಒಳ್ಳೆ ರೇಟಿಗೆ ಸಿಗುತ್ತೆ. ಸೊ ಇದು ನಿಮಗೆ ಜನಗಳಿಗೆ ಬೆನಿಫಿಟ್ ಆಗಬೇಕು. ಕರೆಕ್ಟಾಗಿ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೋಸ್ಕರ ನೀವು ಜಾಗ್ವಾರ್ ಅಂತ ನೀವು ಪ್ರೀಮಿಯಂ ಅಂತ ಅನ್ಕೊಂಡ್ರಿ, ಬಟ್ ಅದಕ್ಕಿಂತ ಪ್ರೀಮಿಯಂ ಕ್ವಾಲಿಟಿ ನಾವು ತರ್ತೀವಿ. ಇದೆ, ಅದು ನಾವು ತೊಗೊಂಬರ್ತೀವಿ. ಅದು ಈ ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕಲ್ಲಿ ಮಾತ್ರ ಸಿಗುವಂಥದ್ದು ವೀಕ್ಷಕರೇ. ಕೆಳಗಡೆ ಪ್ಯಾಕೇಜಸ್ಸಲ್ಲೆಲ್ಲ ಅದನ್ನು ಕೇಳಕ್ಕೆ ಹೋಗ್ಬಿಡಿ, ಯಾಕಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದನ್ನು ನಾವು ಹ್ಯೂಜ್ ಆಗಿ ಪ್ರಿಕ್ಯೂರ್ ಮಾಡಿಕೊಂಡು, ಯಾಕಂದರೆ ಈ ಥರ ಪ್ಯಾಕೇಜಸ್ಗಳು ತುಂಬ ಸಿಗುತ್ತೆ ನಮಗೆ. ಸೊ ಅದಕ್ಕೋಸ್ಕರನೇ ನಾವು ಅದನ್ನು ಬಲ್ಕಲ್ಲಿ ಪ್ರಿಕ್ಯೂರ್ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮಗೂ ಕೂಡ ಒಂದು ಒಳ್ಳೆ ರೇಟಲ್ಲಿ ಸಿಗುತ್ತೆ. ನಿಮಗೆ ಹಾಕ್ಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ. ಸರ್, ಇವಾಗ ಫಸ್ಟು ಪ್ಯಾಕೇಜ್ ರೇಟ್ ರಿವೀಲ್ ಮಾಡೋಣ. ಆ್ಯಂಡ್ ಆ ಪ್ಯಾಕೇಜಲ್ಲಿ ಏನೇನು ಬರುತ್ತೆ ಅಂತ ನೀವು ನನಗೆ ಹೇಳಬೇಕು, ಓಕೆನಾ? ಸೊ ಇಲ್ಲಿ ನಾವು ಚಾರ್ಜ್ ಮಾಡ್ತಾ ಇರುವಂಥ ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ನ ಪ್ಯಾಕೇಜ್ ರೇಟ್ ಏನು? ಸರ್, ಫಸ್ಟ್ ಪ್ಯಾಕೇಜ್ ರೇಟ್ಗಿಂತ ನಾವು ಏನೇನು ಕೊಡ್ತೀವಿ ಅಂತ ಹೇಳ್ಬಿಡಿ. ಸೊ ಹೇಳಿದ್ರೆ ಜನ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಏನಿದು ಯಾವ ರೇಟ್, ಅವಾಗ ಸರ್ಪ್ರೈಸ್ ಮಾಡೋಣ ಯಾವ ರೇಟಿಗೆ ಕೊಡ್ತಾ ಇದ್ದೀವಿ. ಮೊದಲದಾಗಿ ಸಿವಿಲ್ ವರ್ಕ್ ಅಂತೂ ಅಷ್ಟು ಕೊಡ್ತೀರಾ? ಎಸ್ ಸರ್, ಫುಲ್ ಕಂಪ್ಲೀಟ್ ಸಿವಿಲ್ ವರ್ಕ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸಿವಿಲ್ ವರ್ಕ್ ಅಲ್ಲಿ ಪ್ಯಾರಾಪಿಟ್ ವಾಲ್, ಕಾಂಪೌಂಡು, ಸಂಪು ಅವೆಲ್ಲ ಕೊಡಲ್ಲ. ಇದ್ರಲ್ಲಿ ಇದೆಯಾ ಸರ್? ಬರೀ ಪ್ಯಾರಾಪಿಟ್ ವಾಲ್, ಕಾಂಪೌಂಡ್, ಸಂಪು ಒಂದೇ ಅಲ್ಲ. ಸೊ ಇವಾಗ ನೀವು ಮನೆಗೆ ವೈರಿಂಗ್ ಎಲ್ಲ ಮಾಡಿಸಿ ಸ್ವಿಚಸ್ ಹಾಕಿ ಬರೀ ಏನಾಗುತ್ತೆ, ನಾವು ಓರ್ಡರ್ಸ್ ಹಾಕಿ ಬಿಟ್ಬಿಡ್ತೀರಾ ಕಾಮನ್ ಪ್ಯಾಕೇಜ್. ಈ ಪ್ಯಾಕೇಜ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಲೈಟ್ಸು ಬರುತ್ತೆ, ಫ್ಯಾನ್ಸ್ ಬರುತ್ತೆ, ಫಿಟ್ಟಿಂಗ್ ಐಟಮ್ಸ್ ಎಲ್ಲ ನಮ್ದ್ರಲ್ಲೇ ಬರುತ್ತೆ. ಎಲ್ಲ ನಮ್ದ್ರಲ್ಲೇ ಬರುತ್ತೆ. ಗೀಸರ್ ಹಾಕೊಟ್ಬಿಡೋಣ. ಗೀಸರು ನಮ್ದ್ರಲ್ಲೇ ಬರುತ್ತೆ. ಸೊ ಗೀಸರ್ ಒಂದೇ ಅಲ್ಲ, ಇದು ಬಿಟ್ಟು ಇನ್ನೊಂದಿದೆ ಸೋಲಾರ್ ಕೂಡ ನಾವೇ ಹಾಕೊಡ್ತೀವಿ. ಓಹ್ ಮೈ ಗಾಡ್. ಮತ್ತೆ ಇನ್ನೊಂದು ಬರುತ್ತೆ, ಇವಾಗ ಮನೆಗೆ ಕರೆಂಟ್ ಹೊಟ್ಟೋಯ್ತು ಅಂದ್ರೆ UPS ಬೇಕು, UPS ಕೂಡ ನಾವೇ ಹಾಕೋಣ. ಮನೆಗೆ ಪ್ರೊಟೆಕ್ಷನ್ ಬೇಕು, CC ಕ್ಯಾಮ್ರಾಸ್ ಕೂಡ ನಾವೇ ಹಾಕೋಣ. ಅದು ನಮ್ಮ ಕಡೆನೇ ಬರುತ್ತೆ. ಸೊ ಮತ್ತೆ ಕಾಂಪೌಂಡ್ ವಾಲ್, ಗೇಟ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ನಮ್ಮ ಪ್ಯಾಕೇಜ್ ಅಲ್ಲೇ ಗೇಟು ಬರುತ್ತೆ. ತುಂಬಾ ಜನ ಗೇಟ್ ಇನ್ಕ್ಲೂಡ್ ಮಾಡಲ್ಲ, ಬಟ್ ಆದ್ರೆ ಕಾಂಪೌಂಡ್ ವಾಲ್ ಜೊತೆ ಗೇಟ್ ಕೂಡ ಬರುತ್ತೆ. ಕಾಂಪೌಂಡ್ ವಾಲ್ ಅಲ್ಲಿ ಏನಾದ್ರು ಸ್ವಲ್ಪ ಮಾಡಿಫಿಕೇಶನ್ ಬೇಕು, ನಿಮ್ಗೆ ಸ್ವಲ್ಪ ದಪ್ಪ ಕಟ್ಸ್ಕೊಬೇಕು, ಏನಾದ್ರು ಡಿಸೈನ್ ಮಾಡಬೇಕು, ಯಾವ್ದಕ್ಕೂ ಚಾರ್ಜ್ ಇಲ್ಲ, ಆಲ್ ಇಸ್ ಇನ್ಕ್ಲೂಡೆಡ್. ಎಲ್ಲ ಕಾಂಪ್ಲಿಮೆಂಟ್ ಇನ್ನೋಸ್ ಅಂತ ಕೂಡ ಹೇಳ್ಬೋದು. ಮತ್ತೆ ಎಲಿವೇಶನ್, ಇವಾಗ ಎಲಿವೇಶನ್ಗೆ ಹೋದಾಗ ಏನಾಗುತ್ತೆ, ಕೆಲವೊಂದು ಐಟಮ್ಸ್ಗಳು ಡೆಫಿನೆಟ್ಲಿ ಮೆಟೀರಿಯಲ್ ಏನಾದ್ರು ಎಕ್ಸ್ಟ್ರಾ ತೊಗೊತಿದ್ದೀರಾ ಅಂತಂದರೆ ಅದು ಸಪ್ರೇಟ್ ಆಗುತ್ತೆ. ಬಟ್ ಅದು ಬಿಟ್ಟು ನಿಮಗೆ ಸಿವಿಲ್ ವರ್ಕು ಮತ್ತು ಕೆಲವೊಂದು ನಾವೇ ಆ್ಯಡ್ ಆನ್ ಮೆಟೀರಿಯಲ್ಸ್ ಕೊಡ್ತೀವಿ. ಎಕ್ಸ್ಟ್ರಾ ಮೆಟೀರಿಯಲ್ಸ್ ಏನಿದೆ, ಇವಾಗ ಕ್ಲಾಡಿಂಗ್ ಮೆಟೀರಿಯಲ್ಸ್ ಆಗಲಿ ಅಥವಾ ಮೆಶ್ ವರ್ಕ್ ಆಗಲಿ, ಇದನ್ನೆಲ್ಲ ಡಿಸೈನ್ಸ್ ನಾವೇ ಮಾಡ್ತೀವಿ.
ಹಿಂದಿನ ಪ್ಯಾಕೇಜ್ಗಳೆಲ್ಲ ಅದೆಲ್ಲ ಚಾರ್ಜಸ್ ಆಗ್ತಾ ಇತ್ತು ನಿಮಗೆ. ಈ ಪ್ಯಾಕೇಜಲ್ಲಿ ನಾವು ಅದನ್ನೆಲ್ಲ ನಾವೇ ಪ್ಯಾಕೇಜಲ್ಲಿ ಮಾಡಿ ಆಲ್ ಇನ್ಕ್ಲೂಡೆಡ್ ಎಲ್ಲ ಇದ್ರೊಳಗಡೆ ಬಂದ್ಬಿಡುತ್ತೆ. ಓಕೆ, ದಿಸ್ ಇಸ್ ಆಲ್ ಇನ್ಕ್ಲೂಡೆಡ್, ಜೊತೆಲೆ ಬಂದ್ಬಿಡುತ್ತೆ. ಸರ್. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಇದೆ ಸರ್, ಲಿಫ್ಟ್ ಏನಾದ್ರು ಹಾಕ್ಸ್ಕೊಂತಿದ್ದಾರೆ ಇವಾಗ ಕಾಮನ್ ಆಗಿ ನಮ್ಮ ಹಳೆ ಪ್ಯಾಕೇಜ್ಗಳಲ್ಲಿ ಏನಿದೆ, ಲಿಫ್ಟ್ ಏನಾದ್ರು ನೀವು ಹೋಗ್ತಿದ್ದೀನಿ ಅಂದ್ರೆ ನಾವು ಲಿಫ್ಟ್ ಪ್ರಾವಿಷನ್ಗೆ ಅಂತ ಒಂದು 2.5 lakhs ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಯಾಕಂದ್ರೆ ಒಂದು 4 ಎಕ್ಸ್ಟ್ರಾ ಪಿಲ್ಲರ್ ಬರುತ್ತೆ ಮತ್ತೆ ಶಿಯರ್ ವಾಲ್ಸ್ ಬರುತ್ತೆ. ಸೊ ಹಾಗಾಗಿ ಅದು ಕಾಸ್ಟ್ ಜಾಸ್ತಿ ಆಗ್ತೈತೆ. ಈ ಪ್ಯಾಕೇಜ್ ಬಂದ್ರೆ ನಿಮ್ಗೆ ಅದು ಕೂಡ ನಾವು ಸಿವಿಲ್ ವರ್ಕ್ ಅಲ್ಲೇ ಮಾಡ್ಕೊಡ್ತಾ ಇದೀವಿ. ಓಕೆ, ಸೊ ಏನಂದ್ರೆ ಜನಗಳಿಗೆ ಎಕ್ಸ್ಟ್ರಾ ಬರ್ಡನ್ ನ ಕಡಿಮೆ ಮಾಡ್ತಾ ಇದೀವಿ. ಏನು ಎಕ್ಸ್ಟ್ರಾ ಇಲ್ಲ, ಎಕ್ಸ್ಟ್ರಾನೇ ಇರಬಾರ್ದು ಅವ್ರಿಗೆ, ಆಲ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಓಕೆ, ಅಂದ್ರೆ ಲಿಫ್ಟ್ ಹಾಕಕ್ಕೆ ಒಂದು ರೂಮ್ ಕ್ರಿಯೇಟ್ ಮಾಡಬೇಕು, ಹೆಡ್ ರೂಮ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಕೆಳಗಡೆ ಗುಂಡಿ ಮಾಡಬೇಕು, ಶಿಯರ್ ವಾಲ್ ಮಾಡಬೇಕಾಗುತ್ತೆ. ಅಂದ್ರೆ ಶಿಯರ್ ವಾಲ್ ಅಂದ್ರೆ ಫುಲ್ ಕಂಪ್ಲೀಟ್ ಕಾಂಕ್ರೀಟ್ ಅಲ್ಲಿ ಒಂದು ವಾಲ್ ಕಟ್ಟಬೇಕು, ಅದೆಲ್ಲ ಬಂದ್ಬಿಡ್ತು. ಸೊ ಕಂಪ್ಲೀಟ್ಲಿ ಅದೆಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ. ಓಕೆ, ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಹಾಕ್ಸ್ಬೇಕಂದ್ರೂ ಕೂಡ ನಾವು ಪ್ಲಂಬಿಂಗ್ ಮಾಡಬೇಕು, ಅದಕ್ಕೆ ಆದಂತ ಸಿವಿಲ್ ವರ್ಕ್ ಮಾಡಬೇಕು, ಅದು ಸೇರಿಸ್ಬಿಡ್ಬೋದು ಇದ್ರಲ್ಲಿ. ಸರ್, ಸಿವಿಲ್ ವರ್ಕ್ ಅಲ್ಲಿ ನೀವು ಯಾವುದೇ ರೀತಿ ಕ್ಲೈಂಟ್ ತಲೆ ಕೆಡಿಸ್ಕೊಳ್ಳೋ ರೀತಿ ಇರಲ್ಲ ಈ ಪ್ಯಾಕೇಜ್ ಅಲ್ಲಿ. ಎಲ್ಲೂ ನಿಮ್ಗೆ ಎಕ್ಸ್ಟ್ರಾ ಅನ್ನೋದು ವರ್ಡೇ ಬರದೇ ಇಲ್ಲ. ಸೊ ಏನೇ ನಿಮ್ಗೆ ಸಿವಿಲ್ ವರ್ಕ್ ಅಲ್ಲಿ ಇದ್ರೆ ಅದು ನಮ್ಮ ಸ್ಕೋಪ್ ಅಲ್ಲಿ ಕಂಪ್ಲೀಟ್ಲಿ ಈ ಪ್ಯಾಕೇಜ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಹೆಡ್ ರೂಮ್ ಇರ್ಬೋದು, ಟ್ಯಾಂಕ್ ರೂಮ್ ಇರ್ಬೋದು, ಬಟ್ಟೆ ತೊಳೆಯೋದಕ್ಕೆ, ಬಟ್ಟೆ ಒಣಸೋದಕ್ಕೆ, ಸೋಲಾರ್ ಹಾಕೋದಕ್ಕೆ, ಅಷ್ಟೇ ಅಲ್ಲ ಕಾಂಪೌಂಡ್ ಮೇಲ್ಗಡೆ ಗೇಟು ಅಂಡ್ ಜೊತೆಲಿ ಏನೇನು ಬರುತ್ತೆ ರೀ ಸಿವಿಲ್ ಅಲ್ಲಿ, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸ್ಟ್ರಾ ಕೊಡಿ ಸರ್, ಇದಕ್ಕೆ ಎಕ್ಸ್ಟ್ರಾ ಕೊಡಿ, ಯಾವುದಕ್ಕೂ ಎಕ್ಸ್ಟ್ರಾ ಕೊಡಾಗತ್ತೆ ಅಲ್ಲ. ಒನ್ ಪ್ಯಾಕೇಜು, ಅದು ಕೂಡ 8 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅದರ ಮೇಲ್ಗಡೆ ನಿಮಗೆ ಹೋಮ್ ಡೆಕೋರ್ ಬೇಕು, ಇಂಟೀರಿಯರ್ ಬೇಕು ಅಂದ್ರೂ ಕೂಡ ಅದನ್ನು ಕೂಡ ನಿಮಗೆ 2 ತಿಂಗಳಲ್ಲಿ ಮಾಡ್ಕೊಡ್ತೀವಿ. ಈ 2 ತಿಂಗಳಲ್ಲಿ ಏನೇನು ಮಾಡ್ಕೊಡ್ಬೋದು ನಾವು ನಿಮ್ಗೆ ಹೇಳಿ ಸರ್ ಎಕ್ಸ್ಟ್ರಾ? ಈ 2 ತಿಂಗಳು ಎಕ್ಸ್ಟ್ರಾ ಅಂತಂದ್ರೆ ಇವಾಗ ಏನಾಗುತ್ತೆ, ಸಿವಿಲ್ ವರ್ಕ್ ಎಲ್ಲ ಮುಗಿದಿರುತ್ತೆ. ಅದರಲ್ಲಿ ಏನಾಗುತ್ತೆ, ಇವಾಗ ಲಿಫ್ಟ್ ಫಾರ್ ಎಕ್ಸಾಂಪಲ್ ಲಿಫ್ಟ್ ಹಾಕ್ಸಿನಿ ಅಂತಂದ್ರೆ ನೀವು ಹೇಳ್ದಂಗೆ ಸಪರೇಟ್ ಎಕ್ಸ್ಟ್ರಾ ವರ್ಕ್ ಎಲ್ಲ ಬರುತ್ತೆ. ಸ್ವಲ್ಪ ಶಿಯರ್ ವಾಲು, ಕಾಲಮ್ಸ್ ಇದೆಲ್ಲ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಸೊ ಈ ರೀತಿ ಆದಾಗ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ. ಅದು ಇದರಲ್ಲೇ ಸೊ ಅದೇ 1-2 months ಎಕ್ಸ್ಟ್ರಾ ಏನು ತಗೊಂತೀವಿ ಅದೆಲ್ಲ ಇದ್ರಲ್ಲಿ ಕವರ್ ಮಾಡ್ತೀವಿ. ಮತ್ತೆ ನಿಮ್ಗೆ ಇನ್ನೊಂದು ಏನಂತಂದ್ರೆ BBMP ಅಪ್ರೂವಲ್ಸ್. ಸೊ BBMP ಅಪ್ರೂವಲ್ಸ್ ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ಎ ಖಾತಾ ಇತ್ತು, ಬಿ ಖಾತಾ ಇತ್ತು ಅಂದ್ರೆ ಅಪ್ರೂವಲ್ಸ್ ಮಾಡಿಸ್ಬೇಕಾಗುತ್ತೆ. ಸೊ ಅದರಲ್ಲೂ ಒಂದು ಬೆನಿಫಿಟ್ನ ನಾವು ತರ್ತಾ ಇದೀವಿ ಈ ಪ್ಯಾಕೇಜಲ್ಲಿ. ಏನಂದ್ರೆ ನೀವು BBMP ಅಪ್ರೂವಲ್ಸ್ ಏನಾದ್ರು ಮಾಡಿಸ್ತಾ ಇದ್ದೀರಾ ಅಂದ್ರೆ ನೀವು ಗೌರ್ಮೆಂಟ್ ಫೀಸ್ನ ಕಟ್ಟೋದಿರುತ್ತೆ. ಸೊ ಅದು ನಿಮಗೆ ಆನ್ಲೈನಲ್ಲಿ ಬರುತ್ತೆ ಲಿಂಕ್. ಸೊ ನೀವು ಬರೀ ಆನ್ಲೈನಲ್ಲಿ ಬರುವಂಥ ಲಿಂಕನ್ನು ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿದ ಸರ್ವಿಸ್ ಚಾರ್ಜಸ್ ಏನಿದೆ ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈಗ ನಾವು ಮಾಡ್ಕೊಡೋದಕ್ಕೆ ಚಾರ್ಜಸ್ ತಗೋತಾರಲ್ಲ, ಹೌದು, ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. 20,000-30,000 ಇರುತ್ತೆ ಸರ್. ಆಕ್ಚುಲಿ ಅವೆಲ್ಲ ಇಲ್ಲೇ ಇಲ್ಲ, ಅದರೆಲ್ಲ ಯಾವ್ದಿರಲ್ಲ. ನಿಮ್ಗೆ ಜಸ್ಟ್ ಗೌರ್ಮೆಂಟಿಗೆ ಏನು ಕಟ್ಟಬೇಕು, ಗೌರ್ಮೆಂಟಿಗೆ ಏನು ನಿಮ್ಮ ತೆರಿಗೆ ಏನಿರುತ್ತೆ ಆ ತೆರಿಗೆ ಮಾತ್ರ ನೀವು ಕಟ್ಟಬೇಕಾಗುತ್ತೆ. ಅದು ಆನ್ಲೈನ್ ಮುಖಾಂತರ ನೀವು ಕಟ್ಟಬೇಕಾಗುತ್ತೆ. ನಿಮಗೆ ಒಂದು ಲಿಂಕ್ ಬರುತ್ತೆ ಡೈರೆಕ್ಟ್ ಗೌರ್ಮೆಂಟ್ ಕಡೆಯಿಂದ, ಆ ಲಿಂಕ್ ಥ್ರೂ ನೀವು ಪೇ ಮಾಡಿದ್ರೆ ಅಷ್ಟೇ ನಿಮಗೆ BBMP ಅಪ್ರೂವಲ್. ಸೊ ಇನ್ನು ಅದ್ರ ಮೇಲ್ಗಡೆ ಏನು ಅಮೌಂಟ್ ಬರುತ್ತೆ ಅದೆಲ್ಲ ನಾವೇ ನೀವು ನೋಡ್ಕೊಂತೀವಿ, ಎಲ್ಲ ನಾವೇ ನೋಡ್ಕೊಂಡ್ಬಿಡ್ತೀವಿ. ಇನ್ನೊಂದು ಬೋನಸ್ ಕೊಡ್ತೀನಿ ನಾನು, ಸರ್ಗೂ ಹೇಳಿಲ್ಲ. ಯಾರಾದರೂ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ, ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸ್ಟಾರ್ಟಿಂಗಲ್ಲೇ ಬೋರ್ವೆಲ್ ಹಾಕ್ಸ್ತಾ ಇದ್ರೆ ಬೋರ್ವೆಲ್ ಚಾರ್ಜಸ್ ಮಾತ್ರ ನೀವು ಕೊಡಿ. ಅಲ್ಲಿ ನಿಂತ್ಕೊಂಡು ಆ ಬೋರ್ವೆಲ್ ಹಾಕ್ಸಿ ಮಾಡಿ ಕೆಲಸ ನಮ್ದು, ನಮ್ಮವರೇ ಮಾಡ್ಬಿಡ್ಲಿ ಸರ್, ಮಾಡಿಸ್ಕೊಡ. ಹೋಗಿ ನಿಂತ್ಕೊಂಡು ಬೋರ್ವೆಲ್ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಪಾಸ್ ಮಾಡ್ಬೇಕಾಗತ್ತೆ, ಅಲ್ಲಿ ಇರಬೇಕಾಗತ್ತೆ. ನೀವು ಇರಬೇಡ್ರಿ, ನೀವು ಇರಲೇಬೇಡಿ, ಬನ್ನಿ ಗಾಡಿ ಪೂಜೆ ಮಾಡಿ, ಜಾಗದ ಪೂಜೆ ಮಾಡಿ ಹೋಗಿ, ಆಮೇಲೆ ನೀರು ಬಂದ ಮೇಲೆ ಬಂದು ಪೂಜೆ ಮಾಡಿದ್ರೆ ಸಾಕು. ಅಲ್ಲಿ ತನಕ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಎಷ್ಟು ಅಡಿ ಒಳಗಡೆ ಹೋಗಿದೆ, ಅದಕ್ಕೆ ಎಷ್ಟು ಇದು ಬೇಕು, ಪೈಪಿಂಗ್ ಬೇಕು, ಕೇಸಿಂಗ್ ಬೇಕು, ನಾಳೆ ದಿನ ಅದಕ್ಕೆ ಎಷ್ಟು ಮೋಟರ್ ಹಾಕಬೇಕು, ವೈರಿಂಗ್ ಬೇಕು, ಆ ಕೊಟೇಶನ್ ಕೂಡ ನಾವೇ ಕೊಟ್ಕೊಂಡು. ಹೌದು ಸರ್, ನಮ್ಮ ವೆಂಡರ್ಸ್ ಇದ್ದಾರೆ, ಅವ್ರ ಜೊತೆ ನಿಂತ್ಕೊಂಡು ನಾವೇ ಮಾಡಿಸ್ಕೊಡ್ತೀವಿ. ಜಸ್ಟ್ ಬೋರ್ವೆಲ್ ಅವರು ನಮ್ಮವರೇ ಇದ್ದಾರೆ, ನೀವು ಅವ್ರ ಜೊತೆ ಮಾತಾಡಿ ರೇಟ್ ಫಿಕ್ಸ್ ಮಾಡಿ ನಾವು ಬೇಕಾದ್ರೆ ನೀವು ಡೆಪ್ತಿಗೆ ಒಂದ್ಸತಿ ಏನಾದ್ರು ಜಿಯೋಲಜಿಸ್ಟ್ ಹತ್ರ ಚೆಕ್ ಮಾಡಿಸಿ ಡೆಪ್ತ್ ಕೊಟ್ಟರೆ ಬೇಕಾದ್ರೆ ಕೊಟೇಶನ್ ಕೂಡ ನಾವೇ ತೆಗ್ಸಿ ಕೊಡ್ತೀವಿ, ಮಾಡಿಸ್ಕೊಟ್ಬಿಡ. ಎಲ್ಲ ಎಂಡ್ ಟು ಎಂಡ್ ನಾವೇ ಮಾತಾಡಿ ನಿಮಗೆ ಅದಕ್ಕೆ ಬಾರ್ಗೇನ್ ರೇಟ್ ಏನು ಬೇಕು ಬಾರ್ಗೇನ್ ರೇಟ್ ಕೂಡ ಮಾತಾಡಿ ನಿಮ್ಗೊಂದು ಫೈನಲ್ ಕೋಟ್ ನಾವೇ ಕಳ್ಸಿಕೊಡ್ತೀವಿ. ನೀವೇ ಮನೇಲಿ ಕೂತ್ಕೊಳ್ಳಿ, ಫೋನ್ ಪೇ ಮಾಡಿ, ಅದೊಂದೇ ಕೆಲಸ. ಫೋನ್ ಪೇನ ಜಿಪೇನೋ ಯಾವುದೋ ಮಾಡಿ, ಜಿಯೋಲಜಿಸ್ಟ್ ಬೇಕಾ, ಒಳಗಡೆ ಎಷ್ಟು ನೀರು ಬೇಕಾ, ಅದು ನಾವೇ ಮಾಡಿಸ್ಕೊಡ್ತೀವಿ, ಪೇಮೆಂಟ್ ಮಾಡಿ. ಅದಾದಮೇಲೆ ಬೋರ್ವೆಲ್ ಹಾಕೋಕ್ಕೆ ಗಾಡಿ ಬೇಕಾ, ಅದು ನಾವು ಮಾತಾಡ್ಸ್ಕೊಡ್ತೀವಿ, ಅದಕ್ಕೊಂದು ಪೇಮೆಂಟ್ ಮಾಡಿ. ಅದಾದಮೇಲೆ ಅದಕ್ಕೆ ಮೋಟ್ರ್ ಇಳಿಸ್ಬೇಕಾ, ಅದು ನೀವು ಬರೋಗುತ್ತೆ ಇಲ್ಲ. ಕ್ವಾಲಿಟಿ ಮೋಟರ್ಸು ವಿತ್ ವಾರಂಟಿ ನಮ್ಮ ಕಡೆನೇ ವೆಂಡರ್ ಇದ್ದಾರೆ, ಅವ್ರು ಹಾಕಿಸ್ಕೊಡ್ತಾರೆ. ಅದಾದಮೇಲೆ ಸ್ಟಾರ್ಟ್ ಆಗುವಂಥದ್ದು ಪ್ಲ್ಯಾನ್ ಇರ್ಬೋದು, ಅಪ್ರೂವಲ್ ಇರ್ಬೋದು, ಎಕ್ಸ್ಕವೇಷನ್. ಈ 8 ಮಂತ್ ಇದೆಯಲ್ಲ, ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಫಸ್ಟ್ ನಾವೇನು ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ BBMP ಅಪ್ರೂವಲ್ಸ್ ಇದೆಲ್ಲ ಮಾಡೋವಾಗಿಂದ ನಾವು ಸ್ಟಾರ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಪ್ರೂವಲಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮ್ ತಗೊಂಡು ಅದು ಅಧಿಕಾರಿಗಳ ಕೆಲಸ. ಅದು ಸೊ ಅಧಿಕಾರಿಗಳ ಕೆಲಸ ಇದ್ದಾಗ ನಾವು ಅವ್ರಿಗೆ ಹೋಗಿ ಪ್ರೆಷರ್ ಮಾಡೋಕ್ಕಲ್ಲ, ಇವತ್ತೇ ಮಾಡಿ ನಾಳೆ ಮಾಡಿ, ಅವ್ರದ್ದೇ ತಕ್ಕನಾದ ಟೈಮ್ ತೊಗೊತಾರೆ. ಸೊ ಆ ರೀತಿ ಅಪ್ರೂವಲ್ ಆಗಬೇಕು, ಪ್ಲಾನಿಂಗ್ ಫ್ರೀಸ್ ಆಗಬೇಕು. ಪ್ಲಾನಿಂಗಲ್ಲಿ ಫ್ರೀಸ್ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಇವಾಗ ಪ್ಲಾನಿಂಗ್ ಅಂತ ತೊಗೊಂಡಾಗ ನಾವು ಫ್ಲೋರ್ ಪ್ಲಾನ್ನ ಫಸ್ಟ್ ಮಾಡಿಬಿಡ್ತೀವಿ. ಅದಾದಮೇಲೆ ನಾವು ಸ್ಟ್ರಕ್ಚರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಸ್ಲೈಟ್ಲಿ ಪ್ಲಾನ್ ಚೇಂಜ್ ಆಗುತ್ತೆ. ಸೊ ಆ ಚೇಂಜಸ್ನ ಆದಷ್ಟು ಬೇಗ ನೀವು ಫೈನಲೈಸ್ ಮಾಡಬೇಕು. ಅಲ್ಲೇನಾದ್ರು ನೀವು ಸ್ವಲ್ಪ ಡಿಲೇ, ಇವಾಗ ಏನಾಗುತ್ತೆ, ನಾವು ಒಬ್ರಿಗೆ ಕಳಿಸ್ತೀವಿ, ಇವಾಗ ಹಸ್ಬೆಂಡ್ ಇರ್ತಾರೆ, ಅವ್ರು ನೋಡ್ತಾರೆ, ಅವ್ರ ವೈಫ್ ಸಜೆಷನ್ ಕೇಳ್ತಾರೆ, ಇಲ್ಲ ಅವ್ರ ಮಕ್ಳು ಸಜೆಷನ್ ತೊಗೊತಾರೆ, ಅವಾಗ ಸ್ವಲ್ಪ ಟೈಮ್ ಡ್ರ್ಯಾಗ್ ಆಗುತ್ತೆ.
ಸೊ ಈ ರೀತಿ ಡ್ರ್ಯಾಗ್ ಆದಾಗ ನಾವು ಆ ಟೈಮ್ನ ಈ ಟೈಮಲ್ಲಿ, ಯಾಕಂದ್ರೆ ಇದು ಫಾಸ್ಟ್ ಟ್ರ್ಯಾಕ್ ಅಂತ ಇದ್ದಾಗ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಏನಂದರೆ ನಾವು ಭೂಮಿ ಕೆಲಸ ಯಾವತ್ತು ಫಸ್ಟ್ ಡೇ ಮಾರ್ಕಿಂಗ್ ಅಂತ ಏನು ಮಾಡ್ತೀವಲ್ಲ ಅವತ್ತಿನ ದಿನದಿಂದ ಹಿಡಿದು ನಿಮ್ಮದು ಕೀ ಎಂಡಿಂಗ್ ಆಗೋವರೆಗೂ ನಾವು 8 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಓಕೆ. ಸೊ ಇನಿಷಿಯಲಿ ಏನೇನು ಇರುತ್ತೆ ವರ್ಕ್ಸು ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಲ್ಲ ಇಲ್ಲಿ. ಸೊ ನಾವು ಫಸ್ಟ್ ದಿನ ಬಂದು ನಿಮ್ಮ ಭೂಮಿಲಿ ಯಾವತ್ತು ಕೆಲಸ ಮಾಡ್ತೀವಿ ಅವತ್ತಿನ ದಿನದಿಂದ ನಮ್ಮ ಡೇ ಟೈಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಕವೇಷನ್ ಇಂದ ಶುರು. ಹಿಂದಿನ ದಿನ ಮಾರ್ಕಿಂಗ್ ಆಗುತ್ತೆ, ಮರುದಿನ ಎಕ್ಸ್ಕವೇಷನ್ ಸ್ಟಾರ್ಟ್ ಆಗ್ತದೆ. ಎಕ್ಸ್ಕವೇಷನ್ ಸ್ಟಾರ್ಟ್ ಆದಲ್ಲಿಂದ ಸಿವಿಲ್ ವರ್ಕ್ ಮುಗಿಯೋದಕ್ಕೆ 8 ತಿಂಗಳು, ಅದಾದಮೇಲೆ ಇಂಟೀರಿಯರ್ ನಮಗೆ ಕೊಡ್ತೀರಂತಂದರೆ ಆ ಇಂಟೀರಿಯರ್ ಮುಗಿಸೋದಕ್ಕೆ 2 ತಿಂಗಳು. ಅದೇ 2 ತಿಂಗಳಲ್ಲಿ ನಿಮ್ಗೆ ಲಿಫ್ಟ್ ಹಾಕ್ಬೇಕಾ, ಸ್ವಿಮ್ಮಿಂಗ್ ಪೂಲ್ ಹಾಕ್ಬೇಕಾ, ಹೋಮ್ ಡೆಕೋರ್ ಹಾಕ್ಬೇಕಾ, ಏನಿಲ್ಲ, ಎವ್ರಿಥಿಂಗ್, ಲೈಟ್ ಗೀಟ್ ಎವ್ರಿಥಿಂಗ್. ಸೊ 10 ತಿಂಗಳಲ್ಲಿ ಅವ್ರ ಮನೆ ಎಂಟ್ರಿ ಕೊಡ್ಬೋದು. ಸೊ ಇಷ್ಟೆಲ್ಲ ಮಾಡ್ಕೊಟ್ಟಾದ್ಮೇಲೆ ಮನೆ ಓಪನಿಂಗ್ ಏನಾದ್ರು ಹೆಲ್ಪ್ ಮಾಡ್ಬೋದಲ್ವಾ? ಸರ್ ಖಂಡಿತವಾಗ್ಲು ಇಷ್ಟು ಮಾಡಿ ಮನೆ ಓಪನಿಂಗ್ ಮಾಡ್ಕೊಡೋದಕ್ಕೂ ನಾವು ಹೆಲ್ಪ್ ಮಾಡಿಲ್ಲ ಅಂತ ಹಿಂಗೆ ಅದು ಎಂಡ್ ಅನ್ಸಲ್ಲ. ಸೊ ಅದಕ್ಕೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಆಗಲಿ, ಒಂದು ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಆಗಲಿ, ಅಥವಾ ಡೆಕೋರೇಷನ್ಸ್ ಆಗಲಿ, ಅಥವಾ ಪುರೋಹಿತರು ಏನಾದ್ರು ರಿಕ್ವೈರ್ಡ್ ಇತ್ತು ಅಂದರೆ ಇದು ಕೂಡ ನಾವು ನಿಮಗೆ ಅದನ್ನು ಸಪೋರ್ಟ್ ಮಾಡಿ ಇದು ಕೊಟ್ಬಿಡೋಣ, ಮಾಡಿಕೊಡ್ತೀವಿ. ಫೋಟೋಗ್ರಾಫರ್ ಬೇಕಾ? ಫೋಟೋಗ್ರಾಫರು, ವಿಡಿಯೋಗ್ರಾಫರು. ಸೊ ಏನಂದರೆ ಅದೇ ಇದೆಲ್ಲ ಪ್ಯಾಕೇಜಲ್ಲಿ ಇರಲ್ಲ, ಅರೇಂಜ್ ಮಾಡ್ಕೊಡ್ತೀವಿ. ನಾವು ಹೇಳ್ತಾ ಇರೋದು ಅರೇಂಜ್ ಮಾಡಿ ನಿಮಗೊಂದು ಪ್ಯಾಕೇಜ್ ಆಗಿ ಬೇಕಾದ್ರೆ ಟೋಟಲ್ ಪ್ಯಾಕೇಜ್ ಆಗಿ ನಾವು ಅದನ್ನು ಬೇಕಾದ್ರೆ ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ. ಸೊ ಇದಿಷ್ಟಕ್ಕೂ ಅದೇನಿದೆ ನೀವು ಪೇಮೆಂಟ್ಸ್ನ ಮಾಡಿ. ಎಸ್, ಜಸ್ಟ್ ಪೇಮೆಂಟ್ ಮಾಡಿ ಸಮಯ ಉಳಿಸ್ಕೊಡ್ತೀವಿ, ನಿಮ್ಮದು ತಲೆ ಬಿಸಿ ಉಳಿಸ್ಕೊಡ್ತೀವಿ, ಪೀಸ್ ಆಫ್ ಮೈಂಡ್. ಪ್ಯಾಕೇಜ್ ತಗೊಂಡವ್ರಿಗೆ ಸಮಯ ಉಳಿಯುತ್ತೆ, ಪೀಸ್ ಆಫ್ ಮೈಂಡ್ ಇರುತ್ತೆ. ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೀನು ಮಾಡು, ನಾನು ಮಾಡೋ, ನೀನು ಹೋಗಿಲ್ಲ ನಾನು ಹೋಗಿಲ್ಲ ಅನ್ನೋ ಅಗತ್ಯ ಇಲ್ಲ. ಆ್ಯಂಡ್ ಇನ್ನೊಂದು, ಕ್ಯೂರಿಂಗಿಗೋಸ್ಕರ ಎಕ್ಸ್ಟ್ರಾ ಪರ್ಸನ್ ಇಡೋ ಅಗತ್ಯ ಇಲ್ಲ. ಕ್ಯೂರಿಂಗ್ಸ್ ಕೂಡ ಇನ್ ಹೌಸ್ ಆಗಿರುತ್ತೆ. ನಾವೇ ಕ್ಯೂರಿಂಗ್ ಮಾಡ್ತೀವಿ, 2 ಹೊತ್ತೋ 3 ಹೊತ್ತೋ. CCTV ಹಾಕಿರ್ತೀವಿ, ನೀವೇ ನೋಡ್ಕೊಳ್ಳಿ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ನೋಡ್ಕೊಂಡಿರ್ಬೋದು. CCTV ರೀಚಾರ್ಜ್ ಒಂದು ಮಾಡಿದ್ರೆ ಸಾಕು ನೀವು. ಸೊ 3 ಹೊತ್ತು ಕ್ಯೂರಿಂಗ್ ಕೂಡ ನಮ್ಮ ಕಡೆಯಿಂದನೇ ಆಗುತ್ತೆ. ಸೊ ನಿಮ್ಮ ಸಮಯವನ್ನು ಉಳಿಸ್ಕೊಡೋದು, ನಿಮ್ಮ ನೆಮ್ಮದಿಯನ್ನು ಉಳಿಸ್ಕೊಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಪ್ಯಾಕೇಜ್. ಫೈನಲ್ ಈಗಾದ್ರೂ ಪ್ಯಾಕೇಜ್ ಹೇಳ್ಬಿಡೋಣ ಹಂಗಾದ್ರೆ. ಸರ್ ಅದೇ ಒಂದು ಗೆಸ್ ರೇಟ್ ಅಂತ ಹೇಳಬೇಕು ಅಂತಂದರೆ ಈ ಪ್ಯಾಕೇಜು, ಸೊ ಇವಾಗ ಜನರ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನು 3,500 ಅಂತ ಅನ್ಕೊಂತಿರ್ತಾರೆ. ಬಟ್ ಈ ಪ್ಯಾಕೇಜ್ ಕೇವಲ ನಾವು 2,800 ರುಪೀಸಲ್ಲಿ ಮಾಡ್ತಾ ಇದ್ದೀವಿ. 2,800 ಆಲ್ ಇನ್ಕ್ಲೂಡೆಡ್, ಎಲ್ಲ ಇನ್ಕ್ಲೂಡ್. ಇವಾಗ ಏನೇನು ನಾವು ಡಿಸ್ಕಷನ್ ಮಾಡೋದು ಪ್ರತಿಯೊಂದು ಇನ್ಕ್ಲೂಡ್ ಆಗಿ ಬರುತ್ತೆ. ಎಸ್, 8 ಮಂತ್ಸಲ್ಲಿ ಏನೇನಾಗುತ್ತೆ ಅದೆಲ್ಲವೂ ಕೂಡ ಇನ್ಕ್ಲೂಡೆಡ್, ಮತ್ತು ಇಂಟೀರಿಯರ್ ಇನ್ಕ್ಲೂಡೆಡ್ ಇಲ್ಲ ರೀ. ಸೊ ಅವೆಲ್ಲ ನಾವು ಪೇಮೆಂಟ್ ಮಾಡಿದ್ರೆ ಸಾಕು, ನಾವು ಮಾಡ್ಕೊಡ್ತೀವಿ 2 ತಿಂಗಳಲ್ಲಿ ಅಷ್ಟೇ. ಸೊ ಇದರಲ್ಲಿ ಸಿವಿಲ್ ವರ್ಕ್ ಕಂಪ್ಲೀಟ್ಲಿ ಇನ್ಕ್ಲೂಡೆಡ್, ವಿತ್ ಕಾಂಪೌಂಡ್ ವಾಲು, ವಿತ್ ಮೇಲ್ಗಡೆ ನಿಮಗೆ ಪ್ಯಾರಾಪೆಟ್ ವಾಲು. ಸೊ ಎವ್ರಿಥಿಂಗ್, ಫ್ಯಾಬ್ರಿಕೇಶನ್ಸ್ ಇರ್ಬೋದು, ಎಲ್ಲ ಇದ್ರೊಳಗಡೆನೆ ಬಂದ್ಬಿಡ್ತು. ಜೊತೆಯಲ್ಲಿ ನೀವು ಲಿಫ್ಟ್ ಹಾಕ್ತೀರಂದ್ರೆ ಅದಕ್ಕೆ ಪ್ರೊವಿಷನು, ಸ್ವಿಮ್ಮಿಂಗ್ ಪೂಲ್ ತೊಗೋತೀರಂದ್ರೆ ಅದಕ್ಕೆ ಪ್ರೊವಿಷನು, ಅದ್ರ ಜೊತೆಲಿ ಕಂಪ್ಲೀಟ್ ಆಗಿ ಲೈಟು, ಫ್ಯಾನು, ಗೀಸರು, CCTV, ಸೋಲಾರ್ ಎಲ್ಲ ಹೌದು ಸರ್. ಇವೆಲ್ಲ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಸಮ್ ಕೂಡ ಇನ್ಕ್ಲೂಡೆಡ್. 10,000 ಲೀಟರ್ವರೆಗೂ ಕೂಡ ನಿಮಗೆ ಸಮ್ ಕೂಡ ನಾವು ಇದರಲ್ಲೇ ಮಾಡಿಕೊಡ್ತೀವಿ ವೀಕ್ಷಕರೇ. ಜೊತೆಲಿ ಚಿಕ್ಕ ಪುಟ್ಟ ನಿಮ್ಗೆ ಏನಾದರೂ ಬೆಂಚ್ ಮಾಡಿಕೊಡಿ, ಪ್ಲಾಂಟರ್ ಬಾಕ್ಸ್ ಮಾಡಿಕೊಡಿ, ಅವೆಲ್ಲವೂ ಇನ್ಕ್ಲೂಡೆಡ್, ಆಲ್ ಇನ್ಕ್ಲೂಡೆಡ್. ನಿಮಗೆ ಇಲ್ಲ ಸರ್ ಅದಕ್ಕೆ ಜಾಸ್ತಿ ಆಗುತ್ತೆ, ಇದಕ್ಕೆ ಜಾಸ್ತಿ, ಅವೆಲ್ಲ ಇಲ್ಲೇ ಇಲ್ಲ. ಬೇಕಾದರೆ ನೀವು ಡೈರೆಕ್ಟಾಗಿ ನನ್ನೇ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರ್ಯಾರು ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಇದು ತೊಗೊತೀರಾ ಅವ್ರ ಜೊತೆ ನಾನು ಡೈರೆಕ್ಟ್ ಟಚ್ಚಲ್ಲಿ ಇರ್ತೀನಿ. ಸೊ ನಿಮಗೆ ಸ್ಮೂತ್ ಕೆಲಸ ಆಗಬೇಕು ಅಂದರೆ ಪ್ರೀಮಿಯಂ ಪೇ ಮಾಡ್ತಾ ಇರ್ತೀರಾ, ಸ್ಮೂತ್ ಕೆಲಸ ಆಗೋ ಇದನ್ನು ನಾನು ನೋಡ್ಕೊತೀನಿ. ಇದು 100% ಕನ್ನಡ ಕೋರನ ಭರವಸೆ ಅಂತಲೇ ಕೂಡ ಹೇಳ್ಬೋದು. ಸೊ ಯಾರಿಗೆ ಸಮಯ ಇಲ್ಲ, ಯಾರಿಗೆ ನೆಮ್ಮದಿ ಬೇಕು, ಯಾರಿಗೆ ಪೀಸ್ ಆಫ್ ಮೈಂಡ್ ಬೇಕು, ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು ಬೇಡ, ಫ್ಯಾಮಿಲಿ ಜಗಳ ಬೇಡ, ಆರಾಮ ಕನ್ಸ್ಟ್ರಕ್ಷನ್ ಆಗಲಿ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗಿ ಆಗಬೇಕು ಅಂತಂದರೆ ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕನ್ನು ನೀವು ಬುಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಈ ಪ್ಯಾಕೇಜ್ ಇನ್ನು ಮುಂದೆ ಕಂಟಿನ್ಯೂ ಇರುತ್ತಲ್ಲ? ಈ ಪ್ಯಾಕೇಜು ಕಂಪ್ಲೀಟ್ ನಾವು ಇದು ಏನು ಆಫರ್ ಥರ 1 ತಿಂಗಳು 2 ತಿಂಗಳು ಆ ಥರ ಎಲ್ಲ ಏನಿಲ್ಲ. ಈ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಸೊ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಫೈನಲ್ ಆಗಿ ಹೇಳೋದಂದರೆ ನಿಮ್ಮ ಕನಸಿನ ಮನೆ ಅಲ್ಲ, ನನಸಿನ ಮನೆ ನನಸಾಗಿಸ್ಕೋಬೇಕು ಅಂತಂದರೆ ನಮ್ಮ ಬಳಿ ಬನ್ನಿ. ಈ ಕನ್ನಡ ಕೋರನ ಭರವಸೆ ಸದಾ ನಿಮ್ಮ ಜೊತೆಗಿರುತ್ತೆ. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.